ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ ಇವತ್ತು ಕೂಡ ನಾನು ಮತ್ತೊಂದು ಗೇಮನ್ನು ತಂದಿದ್ದೀನಿ. ಇದರ ಮುಖಾಂತರ ನಾನು ನಿಮಗೆ ವಿಶೇಷವಾಗಿ ಈ ಒಂದು ಬರ್ತಿರುವಂತಹ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆಗಳಾಗುತ್ತೆ, ಹಾಗೆ ಯಾವ ರೀತಿಯ ಒಂದು ಒಳ್ಳೆ ಫಲಗಳು ಅಥವಾ ಕೆಟ್ಟ ಫಲಗಳು ಇದೆಯಾ ಇಲ್ವಾ ಅಂತ ನಾನು ನಿಮಗೆ ಈ ಒಂದು ಪ್ರಿಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರೂ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ಇದರಲ್ಲಿ ನೀವು ಒಂದು ನಂಬರನ್ನು ನೀವು ಅಥವಾ ಒಂದು ಚಮ್ಮನ್ನು, ಅಂದರೆ ಇದು ಕಳಸ, ಇದು ಒಂದು ಕಳಸವನ್ನು ನೀವು ಯಾವ ರೀತಿ ಆರಿಸ್ಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಇಲ್ಲೇನು ಮಾಡಬೇಕು ಅಂದರೆ, ನೀವು ಯಾವ್ದಾದ್ರು ಒಂದು ಇಷ್ಟ ದೇವರ ಒಂದು ಕಣ್ಮುಂಚ್ಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ಅಥವಾ ಇಷ್ಟವಾದಂತಹ ಮಂತ್ರವನ್ನು ನೀವು ನೆನೆಸ್ಕೊಂಡು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅಥವಾ ಯಾವ ಒಂದು ಕಳಸ ನಿಮಗೆ ಹೆಚ್ಚು ಆಕರ್ಷಕವಾಗಿ ಕಾಣ್ತಿರುತ್ತೋ ಆ ಒಂದು ಕಳಸವನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಇದರ ಮುಖಾಂತರ ನಾನು ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಏಪ್ರಿಲ್ ತಿಂಗಳು ಅನ್ನೋದು ಯಾವೆಲ್ಲ ಒಳ್ಳೆ ಫಲಗಳನ್ನ ಕೊಡುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಇರುವಂಥ, ಅಂದರೆ 3 ಇರುವಂತಹ ಒಂದು ಕಳಸವನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ನಿಮಗೆ ಒಂದು ಮಿಶ್ರ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಅಂದರೆ 1ನೇ ತಾರೀಕಿಂದ ಒಂದು 18ನೇ ತಾರೀಕುವರೆಗೂ ನಿಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಯಾವ ರೀತಿ ಅಂದರೆ, ಅದು ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಆಗಲಿ, ಅಥವಾ ಒಂದು ನಿಮ್ಮ ಸಾಂಸಾರಿಕ ಜೀವನದಲ್ಲಾದರೂ ಆಗಲಿ, ಅಥವಾ ನಿಮ್ಮ ಒಂದು ಫ್ಯಾಮಿಲಿ, ನೀವಿನ್ನೂ ಮದುವೆ ಆಗಿಲ್ಲ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಒಂದು ಸಹೋದರರು ಅಥವಾ ಸಹೋದರಿಯರು, ಇವರ ನಡುವೆ ಇರುವಂತಹ ಒಂದು ಸಂಬಂಧ ಇನ್ನೂ ಹೆಚ್ಚಿನದಾಗಿ ಚೆನ್ನಾಗಿ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಸಮಯದಲ್ಲಿ. ಅದೇ ನಿಮಗೆ 18ನೇ ತಾರೀಕಿನ ನಂತರ, ಅಂದರೆ ನಿಮಗೆ ಏಪ್ರಿಲ್ 18th ಆದಮೇಲೆ ನಿಮಗೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ಗಳು ಅನ್ನೋದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ, ಸಾಂಸಾರಿಕ ಜೀವನದಲ್ಲಾದರೂ ಆಗಿರಲಿ ಅಥವಾ ನಿಮ್ಮೊಂದು ಫ್ಯಾಮಿಲಿಯಲ್ಲಿ ಆದರೂ ಆಗಿರಲಿ ಸ್ವಲ್ಪ ಕಿರಿಕಿರಿ ಅನ್ನೋದು ಉಂಟಾಗುತ್ತೆ. ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಸ್ವಲ್ಪ ಏಳಿಗೆ ಅನ್ನೋದು ಕಮ್ಮಿ ಕಾಣಿಸುತ್ತೆ. ಅಂದರೆ ನಿಮಗೆ 18ನೇ ತಾರೀಕಿನವರೆಗೂ ಏನು ಯಾವೊಂದು ಇಂಪ್ರೂವ್ಮೆಂಟ್ ನಿಮಗೆ ಕಾಣಿಸಿತ್ತು ನಿಮ್ಮ ಜೀವನದಲ್ಲಿ, ಅವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಅಥವಾ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ನಿಮಗೆ 18ನೇ ತಾರೀಕಿನ ಮೇಲೆ ನಿಮಗೆ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ಒಂದು ವಿಷಯ ಏನು ನೆನ್ಪಿಟ್ಕೊಬೇಕು ಅಂದರೆ, ಈ ಒಂದು 18ನೇ ತಾರೀಕಿನವರೆಗೂ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳಿದ್ದೆ. ಆ ಒಂದು ಸಮಯದಲ್ಲಿ ನೀವು ಹಣ ಬಂದರೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದರೂ ಒಂದು ಚೆನ್ನಾಗಿರುತ್ತೆ, ಅಂದರೆ ಯಾವುದೋ ಒಂದು ಅನಿರೀಕ್ಷಿತ ಜಾಗದಿಂದ ಹಣ ಬಂದಿರುತ್ತೆ, ಅಥವಾ ಹಣಕ್ಕೆ ಸಂಬಂಧಪಟ್ಟಂಥ ತುಂಬ ಉಪಯೋಗಗಳು ನಿಮಗೆ ಈ ಒಂದು ಸಮಯದಲ್ಲಿ ನಡೆದಿರುತ್ತೆ. ನೀವು ಆ ಒಂದು ಹಣವನ್ನು ನೀವು ಎತ್ತಿಡ್ಕೊಬೇಕಾಗತ್ತೆ. ಅಂದರೆ ನೀವು ಅದನ್ನು ಕೂಡಿಟ್ಕೊಂಡು ನೀವು ಆ ಒಂದು ಟೈಮಲ್ಲಿ, ಅಂದರೆ ನಿಮಗೆ ಕಷ್ಟ ಅಂತ ಬಂದಾಗ ನೀವು ಅದನ್ನು ಉಪಯೋಗಿಸೋಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಹಣ ಬಂದರೂ ಕೂಡ ನಿಮಗೆ ಅದನ್ನು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ, ವ್ಯರ್ಥವಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಇಟ್ಕೊಳ್ಳಿ, ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮಗೆ ಮಂತ್ ಎಂಡಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಅನ್ನೋದು ಜಾಸ್ತಿ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಅದನ್ನು ಉಳಿಸ್ಕೊಂಡು ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ. ನಿಮಗೆ ಇನ್ನು ಮುಂದಿನದಾಗಿ ನೀವು ಸೆಕೆಂಡಲ್ಲಿ ಇರುವಂತಹ ಒಂದು ಕಳಸವನ್ನು ಆಯ್ಕೆ ಮಾಡಿದರೆ, ಅಂದರೆ 222 ನಂಬರನ್ನು ಆಯ್ಕೆ ಮಾಡಿದರೆ, ನಿಮ್ಮ ಜೀವನದಲ್ಲೂ ಅಷ್ಟೇ ನಿಮಗೇನಪ್ಪ ಅಂದರೆ ಸ್ವಲ್ಪ ಈ ಒಂದು ತಿಂಗಳು ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ನಿಮಗೆ ಈ ಒಂದು ತಿಂಗಳು ಅನ್ನೋದೇನಿರುತ್ತೆ, ಇದು ನಿಮಗೆ ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ಅಂದರೆ ನಿಮಗೆ ದೇವರು ನಿಮಗೆ ಪರೀಕ್ಷೆನ ಕೊಡ್ತಾನೆ, ನೀವು ಅದರಲ್ಲಿ ಪಾಸ್ ಆಗಬೇಕಾಗತ್ತೆ. ಪರೀಕ್ಷೆಗಳು ಅಂದರೆ ಏನಪ್ಪ ಅಂದರೆ, ನಿಮಗೆ ತುಂಬ ಕಷ್ಟಗಳನ್ನ ಕೊಡ್ತಾನೆ ಈ ಒಂದು ತಿಂಗಳು. ಅದು ನಿಮ್ಮ ಕೆಲಸದ ವಿಷಯದಲ್ಲಾದರೂ ಆಗಿರಲಿ, ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಆಗಿರಲಿ, ಎಲ್ಲ ವಿಷಯದಲ್ಲೂ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಈ ತಿಂಗಳು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಇದರಿಂದ ನೀವೇನು ಕಲಿತೀರಾ ಅದು ನಿಮಗೆ ಮುಂದೆ ತುಂಬ ಒಂದು ಉಪಯೋಗ ಆಗಿ ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನೀವೊಂದು ಇಂಗ್ಲೀಷಲ್ಲಿ ಒಂದು ಗಾದೆನ ಕೇಳಿರ್ಬೋದು, ಆ್ಯನ್ ಎಂಪ್ಟಿ ಪಾಕೆಟ್ ಟೀಚರ್ಸ್ ಲಾಟ್ ಆಫ್ ಥಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಜೇಬ್ ಖಾಲಿಯಾಗಿದ್ದಾಗ ನಮಗೆ ಅದು ಆ ಒಂದು ಜೇಬ್ ಖಾಲಿಯಾಗಿದ್ದಾಗ ಅಥವಾ ನಾವು ಹಸಿವಿನಲ್ಲಿ ಇದ್ದಾಗ ನಮಗೆ ಆ ಒಂದು ಸಮಯ ಅನ್ನೋದು ನಮಗೆ ತುಂಬ ವಿಷಯಗಳನ್ನ ಕಲಿಸುತ್ತೆ. ಈ ಒಂದು ಗಾದೆಯ ಒಂದು ಅರ್ಥವಾಗಿರುತ್ತೆ. ಇದೇ ರೀತಿಯೇ ನಿಮಗೂ ಕೂಡ ಈ ಒಂದು ತಿಂಗಳು ನಿಮಗೆ ಆರ್ಥಿಕ ಪರಿಸ್ಥಿತಿಯೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಯಾವುದೇ ಒಂದು ವಿಷಯಕ್ಕೆ ಬಂದರೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲದಿರೋ ಕಾರಣ
ನೀವು ಏನೋ ಒಂದು ಪರಿಶ್ರಮವನ್ನು ಪಡ್ತೀರಾ ಇದರಿಂದ ಆಚೆ ಬರಬೇಕು ಅಂತ, ಏನೋ ಒಂದು ಪರಿಶ್ರಮ ಪಡ್ತೀರಾ ಅಥವಾ ಏನಾದರೂ ಒಂದು ಪ್ರಯತ್ನವನ್ನು ಪಡ್ತೀರಾ, ಏನಾದರೂ ಒಂದು ಮಾಡಬೇಕು ಅಂತ ನಿಮಗೆ ಒಂದು ಹಠ ಬರುತ್ತೆ ನಿಮಗೆ. ಆ ಒಂದು ಹಠದಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ತಿಂಗಳು ಏನೇ ಕಷ್ಟಗಳು ಬಂದರೂ ಕೂಡ ನೀವು ತುಂಬ ತುಂಬ ಡಿಸ್ಟರ್ಬ್ ಆಗಬೇಡಿ ಅಥವಾ ತುಂಬ ಮೋಟಿವೇಶನ್ ಕಡಿಮೆ ಮಾಡ್ಕೊಬೇಡಿ ಜೀವನದಲ್ಲಿ. ನಿಮಗೆ ಇದರಿಂದ ಮುಂದೆ ಬರುವಂತಹ ಸಮಯದಲ್ಲಿ, ಮುಂದೆ ಬರುವಂತಹ ಟೈಮಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಖುಷಿಯಿಂದಾಗಿ ನೀವು ಅದನ್ನು ಸ್ವೀಕರಿಸಿ, ಹಾಗೆ ಅದರಿಂದ ನಿಮಗೇನು ಮುಂದೆ ಏನಾದರೂ ಒಂದು ಗೋಲ್ ಇದ್ದರೆ ಅಥವಾ ಏನೋ ಒಂದು ಆಸೆ ಇದ್ದರೆ ಅದರ ಮೇಲೆ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ, ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೆ. ಬಟ್ ಆದಷ್ಟು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೇನು ನಾರ್ಮಲಾಗೇ ಇರುತ್ತೆ, ಅಂದರೆ ತುಂಬ ಕಮ್ಮಿ ಏನಿರಲ್ಲ. ಬಟ್ ಅಲ್ಪ ಸ್ವಲ್ಪ ನಿಮಗೇನು ಆರ್ಥಿಕ ಪರಿಸ್ಥಿತಿ ಅಥವಾ ಅಲ್ಪ ಸ್ವಲ್ಪ ನಿಮ್ಮ ಕೈಲಿ ಏನು ಹಣ ಇರುತ್ತೆ ಅದನ್ನು ನೀವು ಆದಷ್ಟು ಒಳ್ಳೆಯ ಕಡೆ ಮಾತ್ರ ಇನ್ವೆಸ್ಟ್ ಮಾಡಿ. ಏನಾದರೂ ಮಾಡಬೇಕು ಅಂದರೆ ಒಳ್ಳೆಯ ಕಡೆ ಮಾತ್ರ ಇನ್ವೆಸ್ಟ್ ಮಾಡಿ, ಸುಮ್ಮನೆ ವ್ಯರ್ಥ ಖರ್ಚುಗಳನ್ನ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಒಂದು ತುಂಬ ಸ್ವಲ್ಪ ಕಷ್ಟವಾದಂಥ ತಿಂಗಳೇ ಆಗಿರುತ್ತೆ ನಿಮಗೆ. ಬಟ್ ಅದರಿಂದ ಆಚೆ ಬರೋದು ಹೇಗೆ ಅಂತ ನೀವು ಇದರಿಂದ ಈ ಒಂದು ತಿಂಗಳಿಂದ ನೀವು ಕಲಿತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆಯ ತಿಂಗಳೇ ಆಗಿರುತ್ತೆ ನಿಮಗೆ, ಒಂದು ಲರ್ನಿಂಗ್ ಪೀರಿಯಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು 777 ನಂಬರ್ ಇರುವಂತಹ ಒಂದು ಕಳಸವನ್ನು ಆಯ್ಕೆ ಮಾಡಿದರೆ ಗೆಳೆಯರೆ, ನಿಮ್ಮ ಜೀವನದಲ್ಲಿ ಇದು ಒಂದು ಅದ್ಭುತವಾದಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು. ನಿಮಗೆ ಇವಾಗಲೇ ನಿಮ್ಗೆ ಆಲ್ಮೋಸ್ಟ್ ನೀವು ಅನುಭವಿಸಿರ್ತೀರ ಒಳ್ಳೆ ಟೈಮನ್ನು. ಇನ್ನು ಆ ಒಂದು ಒಳ್ಳೆ ಟೈಮ್ ನಿಮಗೆ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ಸಾಂಸಾರಿಕ ಜೀವನಗಳಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾದರೂ ಆಗಿರಲಿ, ನಿಮಗೆ ಎಲ್ಲದರಲ್ಲೂ ಕೂಡ ಗೆಲುವು ಅನ್ನೋದು ಈ ತಿಂಗಳು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮಗೆ ಆಲ್ಮೋಸ್ಟ್ ಒಳ್ಳೆ ಟೈಮ್ ಅನ್ನೋದು ಸ್ಟಾರ್ಟ್ ಆಗೇ ಇರುತ್ತೆ. ತುಂಬ ಜನಕ್ಕೆ ಈ ಒಂದು ನಂಬರ್ ನಾನು ಜನರಲ್ ಪ್ರಿಡಿಕ್ಷನ್ನ ಮಾಡ್ತಿದ್ದೀನಿ. ಸೊ ಇದಕ್ಕೆ ಮ್ಯಾಚ್ ಆಗಿಲ್ಲ ಅಂದರೆ ನೀವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಮ್ಯಾಚ್ ಆದರೆ ಅದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಏನಂದರೆ ನಿಮಗೆ ಒಂದು ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಕೆಲವೊಬ್ಬರಿಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದರೆ ನಿಮಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಏಪ್ರಿಲ್ನಲ್ಲಿ ನಿಮಗೆ ಒಂದು ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ವೃದ್ಧಿ ಆಗುತ್ತೆ ಈ ಒಂದು ತಿಂಗಳು. ಅನಿರೀಕ್ಷಿತ ಧನಲಾಭ ಕೂಡ ಆಗುತ್ತೆ. ಅನಿರೀಕ್ಷಿತ ಅಂದರೆ ನಾನು ತುಂಬ ಸತಿ ಹೇಳಿದ್ದೀನಿ ಈಗಾಗಲೇ, ನೀವು ಅಂದ್ಕೊಂಡೇ ಇರೋವಂಥ ಒಂದು ಜಾಗದಲ್ಲಿ ಅಥವಾ ಎಕ್ಸ್ಪೆಕ್ಟೆಡ್ ಮಾಡದಿರೋವಂಥ ಒಂದು ವ್ಯಕ್ತಿಯಿಂದ ನಿಮಗೆ ಹಣ ಸಿಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಯಾವಾಗಲೂ ಒಂದು ಹಣ ಕೊಟ್ಟಿರ್ತೀರ ಅವ್ರಿಗೆ, ಅವ್ರು ಬಂದು ನಿಮಗೆ ಸಡನ್ನಾಗಿ ಅವ್ರು ವಾಪಸ್ಸೇ ಕೊಡಲ್ಲ ಅಂತ ಅಂದ್ಕೊಂಡಿರ್ತೀರ, ಅವ್ರು ಬಂದು ಸಡನ್ನಾಗಿ ವಾಪಸ್ ಕೊಡೋಂಥ ಒಂದು ಸಿಚುವೇಷನ್ಗಳಾಗಲಿ, ಇಂತಹ ಒಂದು ಡಿಫ್ರೆಂಟ್ ಸಿಚುವೇಷನ್ ನಿಮ್ಮ ಜೀವನದಲ್ಲಿ ಈ ತಿಂಗಳು ನಿಮಗೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು ನಿಮಗೆ. ಇದಲ್ಲದೆ ನಿಮಗೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅಷ್ಟೇ, ನೀವು ವ್ಯಾಪಾರ ಮಾಡ್ತಿದ್ದೀರಾ, ವ್ಯವಹಾರಗಳನ್ನ ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ಒಂದು ವೃದ್ಧಿ ಅನ್ನೋದು ಆಗುತ್ತೆ. ಒಳ್ಳೆಯ ಪ್ರಾಫಿಟ್ ಅನ್ನೋದು ಈ ತಿಂಗಳು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲಸದಲ್ಲಿದ್ದೀರಾ, ಯಾವುದಾದ್ರು ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಒಂದು ಪ್ರಮೋಷನ್ ಸಿಗುವಂಥ ಒಂದು ಸಾಧ್ಯತೆಗಳು ಅಥವಾ ಏನಾದರೂ ಒಂದು ಇರುವಂತಹ ಒಂದು ಸ್ಯಾಲ್ರಿಯಲ್ಲಿ ಹೈಕ್ ಸಿಗುವಂಥ ಒಂದು ಸಾಧ್ಯತೆಗಳು, ಇಂಥ ಹೆಚ್ಚಿನವಾದಂಥ ಒಂದು ವೃದ್ಧಿ ಅನ್ನೋದು ನಿಮ್ಮ ಕೆಲಸ ಕ್ಷೇತ್ರದಲ್ಲೂ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮುಂಚೆನೇ ಹೇಳಿದೆ, ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ತಿಂಗಳೇ ಆಗಿರುತ್ತೆ. ಇನ್ನು ಫ್ಯಾಮಿಲಿ ವಿಷಯಕ್ಕೆ ಬಂದರೆ, ಫ್ಯಾಮಿಲಿ ವಿಷಯದಲ್ಲೂ ಅಷ್ಟೇ ನಿಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂಥ ಒಂದು ಫ್ಯಾಮಿಲಿ ನಿಮ್ಮದಾಗಿರುತ್ತೆ ಈ ಒಂದು ತಿಂಗಳು. ನೀವೇನೇ ಡಿಸಿಷನ್ ತೊಗೊಂಡ್ರೂ ಕೂಡ ಅದಕ್ಕೆ ನಿಮ್ಮ ಫ್ಯಾಮಿಲಿ ಅನ್ನೋರು ಸಪೋರ್ಟ್ ಮಾಡೋವಂಥ ಒಂದು ಟೈಮ್ ನಿಮಗೆ ಇದು ಆಗಿರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ನಿಮಗೆ ಈ ಒಂದು ತಿಂಗಳು. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಹಣವನ್ನು ನೀವು ಕೂಡಿಟ್ಕೊಳ್ಳಿ. ಯಾಕಂದರೆ ಮುಂದೆ ಬರುವಂಥ ಟೈಮು ಇದೇ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ವ್ಯರ್ಥ ಖರ್ಚುಗಳನ್ನ ಮಾಡಬೇಡಿ. ಅಧಿಕ ಖರ್ಚುಗಳನ್ನ ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಪ್ರಾಬ್ಲಮ್ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹಣ ಬಂದರೂ ಕೂಡ ಅದನ್ನು ಒಳ್ಳೆಯ ಒಂದು ರೀತಿಯಲ್ಲಿ ಇಟ್ಕೊಳ್ಳಿ. ನಿಮಗೆ ಅದನ್ನು ಮುಂದೆ ಯೂಸ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೂ ಕಂಪ್ಲೀಟಾಗಿ ಎಲ್ಲ 3 ನಂಬರ್ಗಳ ಬಗ್ಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿದ್ರಿ, ಅದರಿಂದ ನಾನು ಹೇಳಿದಂಥ ಒಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಮ್ಯಾಚ್ ಆಯಿತಾ ಇಲ್ವಾ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಯಾವಾಗಾದ್ರೂ ಬಂದು ಕಮೆಂಟ್ ಮಾಡೋದನ್ನ ನಮಗೆ ಮರಿಬೇಡಿ. ಧನ್ಯವಾದಗಳು.
ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಬಿಜಾಪುರ. ಪಂಡಿತ್ PM ಭಟ್ ಗುರೂಜಿ. ಭವ್ಯ ಭವಿಷ್ಯದ ಕನಸು ನನಸಾಗಲು, ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಆ ಆರೋಗ್ಯದೊಳಗೆ ನಮ್ಮ ಮಗ್ಗ ನನ್ನ ಹೆಂಡತಿಗೆ ಭಯಂಕರ ತೊಂದರೆ ಆಗ ದೊಡ್ಡ ಮಗಳಿಗೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ, ಮತ್ತು ಯಾವುದೇ ರೀತಿದು ತೆಗೆದು ಹಾಕುವಂಗೂ ಇರಲಿಲ್ಲ. ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಯಾಕೆ ನಾವು ಅಂದ್ಕೊಂಡಂಥ ಹುಡುಗ ಆಯಿತು ನಮ್ಗೆ ಅಂತ ಮಂತನ, ನಮಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ಗುರುಜಿಯವರ ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ. ಹೋದಂಥ ಜೀವ ಬದುಕೈತಿ ನಮಗೆಲ್ಲ ಸರಳ ಆಗೈತಿ. ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ PM ಭಟ್ ಗುರೂಜಿ. 9880360435. ನೇರ ಭೇಟಿಯ ಖಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ 117, ಗಾಂಧಿ ಚೌಕ್, ಬಿಜಾಪುರ.